ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ಪನವರು. ರಾಜ್ಯದಲ್ಲಿ ಇತ್ತೀಚೆಗೆ 2 ಚುನಾವಣೆಗಳು ಮುಗಿದಿದ್ದವು. ಉಪಚುನಾವಣೆಗಳು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ, ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಬಾಗಲಕೋಟದ ಜನರಿಗೆ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಬಹಳ ಖುಷಿಯಿಂದ ಕುತೂಹಲದಿಂದನೂ ಕೂಡ ಕಾಯ್ತಾ ಇದ್ದಾರೆ. ಏನಾಗಬಹುದು ಫಲಿತಾಂಶ? ಸುಮಾರು 2.5 ಲಕ್ಷ ಮತದಾರರಲ್ಲಿ ಕೇವಲ 1,90,000 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂದರೆ ಯಾವ ಅಭ್ಯರ್ಥಿ ಸುಮಾರು 90,000 ಮತಗಳಿಗಿಂತ ಅಧಿಕ ಮತವನ್ನು ಪಡೀತಾನೆ ಅವನು ಗೆಲುವನ್ನು ಸಾಧಿಸ್ತಾನೆ. ಸರಾಸರಿ ಒಂದು ಬೂತ್ನಲ್ಲಿ 380ರಿಂದ 400ವರೆಗೆ ಮತವನ್ನು ಯಶಸ್ವಿಯಾಗಿ ಪಡೆದಿದ್ದರೆ ಮತದಾರರ ಮನಸ್ಸನ್ನು ಗೆದ್ದು ಅವರು ಗೆದ್ದು ಬೀಗುವ ಲಕ್ಷಣ ಇದೆ. ಇಲ್ಲಿ ಕೇವಲ 2 ಪಕ್ಷಗಳ ಮಧ್ಯೆ ಹಣಾಹಣಿ ನಡೆದಿತ್ತು. ಒಂದು ಕಾಂಗ್ರೆಸ್, ಇನ್ನೊಂದು ವಿರೋಧ ಪಕ್ಷ BJPಯ ಮಧ್ಯೆ. ಈ ಹಣಾಹಣಿ ಮಧ್ಯೆಯೂ ಕೂಡ ಹಣದು ಹೊಳೆ ಹರಿದಿದೆ. ಕಪ್ಪು ಹಣವನ್ನು ಹಂಚಿದ್ದಾರೆ. ಬೇರೆ ಬೇರೆ ಅಪಾದನೆಗಳು ಕಂಡು ಬಂದರೂ ಕೂಡ ಎರಡೂ ಕಡೆಯವರು ಹಂಚಿದ್ದೀರಿ ಅಂತ ಎಲ್ಲರಿಗೂ ಗೊತ್ತು. ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ಪಕ್ಕಕ್ಕಿರಿಸಿ ಬದಿಗಿರಿಸಿ ಮುಖ್ಯವಾದ ವಿಷಯಕ್ಕೆ ಬಂದ್ಬಿಡೋಣ. ಯಾರು 90ರಿಂದ 91,000 ಮತಗಳ ಮೇಲೆ ಮತವನ್ನು ಪಡೀತಾರೆ ಅವರು ಗೆಲುವಿನ ಕುದುರೆ ಆಗ್ತಾರೆ. ಅಂದರೆ ಬಾಗಲಕೋಟೆಗೆ ಈ ಕೋಟೆಯ ನಾಯಕನ್ನು ಯಾರಾಗ್ತಾರೆ? ಕಾವಲುಗಾರ ಆಗ್ತಾರೋ ಕದಿಮರಾಗ್ತಾರೋ ಕಾಯ್ದು ನೋಡ. ಒಂದು ಮುಖ್ಯವಾದ ವಿಷಯ ಇದೆ. ಕಾರ್ಯಕರ್ತರ ಹೆಸರಿನಲ್ಲಿ ಎರಡೂ ಪಕ್ಷದಲ್ಲಿ ಏನಾದರೂ ದಲ್ಲಾಳಿಗಳಾದರ ಕಾರ್ಯಕರ್ತರು, ಯಾಕೆಂದರೆ ಹಣವನ್ನು ಹಂಚುವುದು ಕಾರ್ಯಕರ್ತರ ಮೂಲಕ. ಕಾರ್ಯಕರ್ತರೇ ಆ ಒಂದು ಹೊಲಸು ಕೆಲಸಕ್ಕೆ ಕೈ ಹಾಕದಿದ್ದಾಗ ಪ್ರಜಾಪ್ರಭುತ್ವ ಉಳಿಯುತ್ತೆ, ಮತದಾರರ ಮೌಲ್ಯ ಉಳಿಯುತ್ತೆ, ಈ ದೇಶದ ಭವಿಷ್ಯನೂ ಕೂಡ ಭದ್ರ ಆಗುತ್ತೆ. ಇಲ್ಲಿ ಆಗ್ತಾ ಇರೋದೇನು? ಬೇಲಿಯೇ ಎದ್ದು ಹೊಲವನ್ನು ಮೇಯ್ದ ಹಾಗೆ ಕಾರ್ಯಕರ್ತರೇ ಮುಂದೆ ನಿಂತುಕೊಂಡು ಒಬ್ಬ ದೊಡ್ಡ ಕದಿಮನ ಪರವಾಗಿ ಮತಯಾಚನೆ ಮಾಡೋದಲ್ಲದೇ ದುಡ್ಡನ್ನು ಕೂಡ ಹಂಚ್ತಾ ಇರೋದು ಒಂದು ನಾಚಿಕೆಗೇಡಿ ಸಂಗತಿ. ಏನೇ ಇರಲಿ, ಪ್ರಜಾಪ್ರಭುತ್ವ ಗೆಲ್ಲಬೇಕು ಅಂತಂದರೆ ಮೊದಲು ಕಾರ್ಯಕರ್ತರು ಕ್ಲೀನ್ ಚಿಟ್ ಹ್ಯಾಂಡ್ ಆಗಬೇಕು. ಅಂದಾಗ ಮಾತ್ರ ಶಾಸಕರು ಕ್ಲೀನ್ ಚಿಟ್ ಹ್ಯಾಂಡ್ ಆಗ್ತಾರೆ. ಕಾರ್ಯಕರ್ತರು ಕ್ಲೀನ್ ಚಿಟ್ ಹ್ಯಾಂಡ್ ಆಗ್ತಾ ಇಲ್ಲ. ಮತದಾರರ ಹೆಸರಿನಲ್ಲಿ ದುಡ್ಡನ್ನು ಕಬಳಿಸ್ತಾ ಪ್ರತಿ ಬೂತ್ನಲ್ಲಿ 2-3 ಜನ ನಾಯಕರು ಹುಟ್ಟುಕೊಳ್ತಾರೆ. ತಾವು ಮಾತ್ರ ದುಡ್ಡು ಮಾಡ್ತಾ ಇದ್ದಾರೆ. ಮತದಾರನ ಪರಿಸ್ಥಿತಿ ಎಲ್ಲಿದೆ ಹಾಗಿದ್ರೆ ಪ್ರಭು ಯಾರಿಲ್ಲಿ? ಮತದಾರ ಪ್ರಭು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತದಾರ ದೇವರು ಪ್ರಭು ಆಗಬೇಕು. ಇಲ್ಲ, ಅವನಿಗೆ ಪ್ರಭು ಆಗೋದಕ್ಕೆ ಬಿಡ್ತಾ ಇಲ್ಲ. ಗುಲಾಮನಂತೆ ಅವನನ್ನು ನಡೆಸ್ಕೊಳ್ತಾ ಇದ್ದಾರೆ. ಏನೇ ಆಗಲಿ, ಉಮೇಶ್ ಮೇಟಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದರೆ ವೀರಣ್ಣ ಚರಂತಿಮಠ ಅವರು BJPಯಿಂದ ಕಣಕ್ಕಿಳಿದಿದ್ದರು. ಇಬ್ಬರಿಗೂ ಕೂಡ ಒಂದು ಅಂಶ ಪಕ್ಕಾ ಗೊತ್ತಿದೆ, ನಾವು ಏನು ಮಾಡಿ ಗೆಲ್ತಾ ಇದ್ದೀವಿ ಅಂತ. ಇಬ್ಬರಲ್ಲಿ ಒಬ್ಬರೇ ಗೆಲ್ಲಬೇಕು. ಯಾಕಂದರೆ ಟ್ರಯಾಂಗುಲರ್ ಇರಲಿಲ್ಲ ಇಲ್ಲಿ ಕಾಂಪಿಟೇಷನ್, ಸ್ಪರ್ಧೆ. ಕೇವಲ 2 ಪಕ್ಷಗಳ ಮಧ್ಯೆ ಸ್ಪರ್ಧೆ ಇರೋದರಿಂದ ನಾವು ಏನು ಮಾಡಿ ಗೆದ್ದಿದ್ದೀವಿ, ಏನು ಸಾಹಸ ಮಾಡಿ ಗೆದ್ದಿದ್ದೀವಿ, ಏನು ಕೆಲಸ ಮಾಡಿ ಗೆದ್ದಿದ್ದೀವಿ, ಏನೇನೆಲ್ಲ ಹರಸಾಹಸಗಳನ್ನು, ಡ್ರಾಮಾಗಳನ್ನು, ಏನೇನೆಲ್ಲ ಪಾತ್ರಗಳನ್ನು ನಿರ್ವಹಿಸಿದ್ದೀವಿ. ಚುನಾವಣೆಗಿಂತಲೂ ಮೊದಲು 2-3 ತಿಂಗಳ ನಮ್ಮ ಪಾತ್ರ ಏನಾಗಿತ್ತು? ಇಡೀ ಸರ್ಕಾರವೇ ಬಂದು ಕುಳಿತಿದೆ ಒಂದು ಉಪಚುನಾವಣೆಗೆ. ಸರ್ಕಾರದ ಪ್ರತಿಷ್ಠೆಯ ಪ್ರಶ್ನೆ ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ. ಸರ್ಕಾರ ಹೇಗೆ ನಡೆಸಿದ್ದೀರಿ? ಜನ ಬೆಂಬಲ ಇಲ್ಲ ಅಂದಮೇಲೆ ಪ್ರಶ್ನೆ ಬರುತ್ತೆ. ಹೀಗಾಗಿ ಸರ್ಕಾರ, ಇಡೀ ಮಂತ್ರಿ ಮಂಡಲವೇ ಬಂದು ಕುಳಿತುಕೊಂಡಿದೆ ಅಂತ ಅರ್ಥ ಮಾಡಿಕೊಳ್ಳೋಣ. ವಿರೋಧ ಪಕ್ಷದವರು ನೀವು ಹಣ ಮತ್ತು ಹೆಂಡವನ್ನು ಹಂಚ್ತಾ ಇದ್ದೀರಿ ಅಂತ ಹೇಳ್ತಿಲ್ಲ. ಇಡೀ ದೇಶದಲ್ಲಿ ನೀವು ಕೂಡ ಚುನಾವಣೆ ನಡೆಸ್ತಾ ಬಂದಿದ್ದೀರಾ, ಚುನಾವಣೆಯಲ್ಲಿ ಭಾಗಿಯಾಗ್ತಾ ಬಂದಿದ್ದೀರಿ. ₹1 ದುಡ್ಡನ್ನು ನೀವು ಹಂಚಲಿಲ್ವಾ? NDA ಕೂಟದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ JDS ಮತ್ತು BJPಯವರು ಎಲ್ಲಿ ಚುನಾವಣೆಯಲ್ಲಿ ₹1 ನೀವು ಹಂಚಿಕೆಯನ್ನು ಮಾಡಿಲ್ವಾ? ಆತ್ಮಸಾಕ್ಷಿಯಾಗಿ ಕೇಳಿ. ಅಂದರೆ ನಿಮಗೆ ಆಳುವ ಪಕ್ಷ ಕಾಂಗ್ರೆಸ್ದವ್ರನ್ನ ನೀವು ದುಡ್ಡು ಹಂಚ್ತಾ ಇದ್ದೀರಂತ ಕೇಳುವ ಪ್ರಶ್ನೆ ಅಥವಾ ನೈತಿಕ ಹಕ್ಕು ಇಲ್ಲವೇ ಇಲ್ಲ. ಇದು ಮೊದಲ ಉತ್ತರ. ಎರಡನೇ ಉತ್ತರ, ಆಳುವ ಪಕ್ಷದವ್ರು ಹೇಳ್ತಾರೆ, ನೀವು ಕೋಮು ದ್ವೇಷವನ್ನು ಹುಟ್ಟು ಹಾಕಿ ಜನರ ಮಧ್ಯೆ ದ್ವೇಷದ ಬೀಜವನ್ನು ಬಿತ್ತಿ ಚುನಾವಣೆಗೆ ಬರ್ತೀರಿ. ನೀವು ಒಂದು ರೀತಿಯಿಂದ ಜಾತಿ ಲೆಕ್ಕಾಚಾರವನ್ನು ಹುಟ್ಟು ಹಾಕಿ ಚುನಾವಣೆಗೆ ಬರ್ತೀರಿ ಕಾಂಗ್ರೆಸ್ನವರು. ಇವರು ಒಂದು ರೀತಿಯಿಂದ ಧರ್ಮದ ಲೆಕ್ಕಾಚಾರವನ್ನು ಹುಟ್ಟು ಹಾಕಿ ಚುನಾವಣೆಗೆ ಬರ್ತಾರೆ. ಅಷ್ಟೇ ಆಗ್ತಾ ಇರೋದು, ಬಹಳ ಏನು ಡಿಫ್ರೆನ್ಸ್ ಇಲ್ಲ. ನಾವು ಬಹಳ ಸಾಚಾಗಳು, ನಾವು ಈ ದೇಶದ ಹೆಮ್ಮೆಯ ಪುತ್ರರು ಅಂತ ಹೇಳಿಕೊಳ್ಳುವಷ್ಟು ನೈತಿಕತೆ ಅಥವಾ ಸಾಚಾ ಗಟ್ಟಿತನ, ಹಾನೆಷ್ಟು ದೇಶಭಕ್ತಿ ನಿಮ್ಮಲ್ಲಿ ಉಳಿದಿಲ್ಲ. ಹಾಗಿದ್ದರೆ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಕಾರ್ಯಕರ್ತರ ದಂಡು ಮೊದಲು, ಇಲ್ಲಿ ಕಾರ್ಯಕರ್ತರ ದಂಡು ಮೊದಲು ಮನಸ್ಸು ಮಾಡಬೇಕು. ಏನಂತ ಮನಸ್ಸು ಮಾಡಬೇಕು? ಕಾರ್ಯಕರ್ತರ ದಂಡು, ನಮ್ಮ ಶಾಸಕರಾಗುವವರು ಕೆಲಸಗಾರರಾಗಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕ್ಲಾಸ್ ಕ್ಲಬ್ಬನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ವೆಲ್ತ್ ಕ್ಲಬ್ಬನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ದುಡ್ಡಿರೋರು ಮಾತ್ರ ಚುನಾವಣೆಗೆ ಹೋಗಬಹುದು.
ದುಡ್ಡಿಲ್ಲದೆ ಇರೋರು ಕೇವಲ ಮತವನ್ನು ಮಾತ್ರ ಹಾಕಬೇಕು ಅಥವಾ ಮತವನ್ನು ಹಾಕಿಸುವ ಕಾರ್ಯಕರ್ತರಾಗಬೇಕಷ್ಟೇ. ದುಡ್ಡಿರೋರಿಗೆ ಮಾತ್ರ ಟಿಕೆಟು, ಬಹಳಷ್ಟು ಸಂಖ್ಯೆಯಲ್ಲಿರುವ ಜಾತಿಗಳಿಗೆ ಮಾತ್ರ ಟಿಕೆಟು. ಸಣ್ಣ ಸಂಖ್ಯೆಯಲ್ಲಿರುವಂಥ ಜಾತಿಗಳು ಲೆಕ್ಕಕ್ಕೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಪ್ರಜಾಪ್ರಭುತ್ವ ಅಂದರೆ ಸಣ್ಣ ಸಂಖ್ಯೆಯಲ್ಲಿರುವ ಒಂದು ಜಾತಿ, ಒಂದು ಸಮುದಾಯವನ್ನು ಕೂಡ ಕನ್ಸಿಡರ್ ಮಾಡಬೇಕು. ಅಲ್ಪಸಂಖ್ಯಾತರು ಅಂದರೆ ಕೇವಲ ಬೌದ್ಧರಲ್ಲ, ಮುಸ್ಲಿಮರಲ್ಲ, ಜೊರಾಸ್ಟ್ರಿಯನ್ಸ್ ಅಲ್ಲ, ಜೈನರಲ್ಲ, ಸಿಖ್ಖರಲ್ಲ. ಅಲ್ಪಸಂಖ್ಯಾತರು ಅಂದರೆ ಜಾತಿಯಿಂದನೂ ಕೂಡ ಕಡಿಮೆ ಸಂಖ್ಯೆಯಲ್ಲಿರುವವರು ಕೂಡ ಅಲ್ಪಸಂಖ್ಯಾತರು. ಈ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕಾಗಿದೆ. ಹಾಗಿದ್ರೆ ಅವರಿಗೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಅಥವಾ MLC ಸ್ಥಾನಗಳಲ್ಲಿ, ನಿಗಮ ಮಂಡಳಿಗಳ ಅಧ್ಯಕ್ಷಿ ಅಥವಾ ಡೈರೆಕ್ಟರ್ ಸ್ಥಾನಗಳಲ್ಲಿ ಏನಾದರೂ ಅವಕಾಶ ಕೊಟ್ಟಿದ್ದೀರಾ ಎರಡೂ ಪಕ್ಷದವರು? ಇಲ್ಲ. BJPದವರು ಯಾವಾಗಲೂ ಹಿಂಬಾಗಿಲಿನಿಂದ ಬಂದು ಅಧಿಕಾರವನ್ನು ಹಿಡಿಯುವ ಬದಲಾಗಿ ಕ್ಲಿಯರ್ ಮೆಜಾರಿಟಿಯಿಂದ ಅಧಿಕಾರವನ್ನು ಹಿಡಿದು ತೋರಿಸಿ ಆ ಫಾರ್ಮುಲಾವನ್ನು ಸೃಷ್ಟಿ ಮಾಡ್ಕೋಬೇಕು, ಆ ಸೂತ್ರವನ್ನು ನಿರ್ಮಾಣ ಮಾಡ್ಕೋಬೇಕಾಗಿದೆ. ಗೆಲುವು ಯಾರದೇ ಆಗಲಿ ಒಬ್ಬರೇ ಗೆಲ್ಲಬೇಕಲ್ಲ. ಬಾಗಲಕೋಟೆಗೆ ಸಂಬಂಧಿಸಿದಂತೆ ಒಬ್ಬರು ಗೆದ್ದಂಥ ನಾಯಕರು ಕಾವಲುಗಾರಾಗ್ತಾರೋ ಅಥವಾ ಖದೀಮರಾಗ್ತಾರೋ ಅದು ಬಹಳ ಮುಖ್ಯ. ಖದೀಮರಾಗೋರು ನಮಗೆ ಬೇಕಾಗಿಲ್ಲ. ಕಾವಲುಗಾರನಾಗೋನು, ಅವನು ಪ್ರಜಾಪ್ರಭುತ್ವದ ಕಾವಲುಗಾರನಾಗಬೇಕು, ಜನತೆಯ ಆಶಯದ ಕಾವಲುಗಾರನಾಗಬೇಕು, ಇಡೀ ಕ್ಷೇತ್ರದ ಅಭಿವೃದ್ಧಿಯ ಕಾವಲುಗಾರನಾಗಬೇಕು. ಅದು ಅವರಿಗೆ ಇಚ್ಛಾಶಕ್ತಿ ಇರಬೇಕು. ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ ನಾಯಕರಲ್ಲಿ, ಜ್ಞಾನದ ಕೊರತೆ ಎದ್ದು ಕಾಣುತ್ತಿದೆ ನಾಯಕರಲ್ಲಿ. ಇತ್ತೀಚೆಗೆ ಸಾಕಷ್ಟು ಚುನಾವಣೆಗಳನ್ನು ಗಮನಿಸಿದರೆ ಅನ್ಪಡ್ ನಾಯಕರು ಹೊರಹೊಮ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡುವ ತಾಕತ್ತು ಇಲ್ಲದೆ ಇರುವವರು ಶಾಸಕರಾದರೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಶಾಸಕ ಏನು ಮಾತನಾಡಬಲ್ಲ, ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೇಗೆ ರೈಸ್ ಮಾಡಬಲ್ಲ, ವಿಧಾನಸೌಧದ ಪಡಸಾಲೆಯಲ್ಲಿ ಕಲಾಪಗಳಲ್ಲಿ ಎನ್ನುವ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ವಿದ್ಯಾವಂತರು ಎಲ್ಲ ಹಂತದಲ್ಲಿ ಇತ್ತೀಚೆಗೆ PUC ರಿಸಲ್ಟ್ ಬಂದಿದೆ, ಇನ್ನೇನು SSLC ರಿಸಲ್ಟನ್ನು ಬರಬೇಕು, UPSC ರಿಸಲ್ಟ್ ಬಂದಿದೆ. ರ್ಯಾಂಕ್ ಬರ್ತಾ ಇರೋರೆಲ್ಲ ಶ್ರಮಪಟ್ಟು ವಿದ್ಯೆಯನ್ನು ಗಳಿಸಿ ಜ್ಞಾನವನ್ನು ಗಳಿಸಿದವರು ರ್ಯಾಂಕ್ ಬರ್ತಾ ಇದ್ದಾರೆ. ಚುನಾವಣೆಯಲ್ಲಿ ಶಾಸಕರಾಗುವವರು ಯಾವುದೇ ಜ್ಞಾನ ಇಲ್ಲ, ರ್ಯಾಂಕ್ ಹೋಲ್ಡರ್ಸ್ ಅಲ್ಲ, ಶ್ರಮಪಟ್ಟು ವಿದ್ಯೆಯನ್ನು ಗಳಿಸಿದವರು ಅಲ್ಲ. ಕುಟುಂಬದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಾಜಕಾರಣ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದೆ, ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗ್ತಾ ಇದೆ. ಹಾಗಿದ್ದರೆ ಉಮೇಶ್ ಮೇಟಿ ಮತ್ತು ವೀರಣ್ಣ ಚರಂತಿಮಠ ಅವರ ಮಧ್ಯೆ ಹಣಾಹಣಿ ನಡೆದಿದ್ದು ನಿಜ, ನೆಕ್ ಟು ನೆಕ್ ಸ್ಪರ್ಧೆ ನಡೆದಿದ್ದು ನಿಜ. ಇದರ ಮಧ್ಯೆ ಕಾರ್ಯಕರ್ತರ ಗೆಲುವು ಬಹಳ ಮುಖ್ಯ. ಯಾವ ಕಾರ್ಯಕರ್ತರ ದಂಡು ಹೆಚ್ಚಿನ ಪ್ರಮಾಣದಲ್ಲಿ